ಕೆರೆಗಳೇನ ಪರಿಹಾರನಾ? ಪಾರ್ಕ್ಗಳು ಮುಳುಗಿಸೋದೇನ ಪರಿಹಾರ? ಬೇರೆ ಜಾಗ ತಗೊಳ್ಳಿ. ಬೇರೆ ಜಾಗ ಇಲ್ವಾ ನಿಮ್ಗೆ? ನಾವೇನು ಟನಲ್ ರೋಡ್ ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ಪಾರ್ಕ್ಗಳು ಬಿಡಿ, ಅದು ಲಂಗ್ ಸ್ಪೇಸ್. ಈಗಲೇ ನಾವು ಡೆಲ್ಲಿ ನೋಡ್ತಾ ಇದ್ದೀರಿ ಯಾವ ಪರಿಸ್ಥಿತಿ ಇದೆ. ಬೆಂಗಳೂರು ಮುಂದೊಂದು ದಿನ ಅದೇ ಪರಿಸ್ಥಿತಿ. ಒಂದೇ ನಿಮಿಷ ಕೂತ್ಕೊಳ್ಳಿ. ಅದೇ ಕೋರ್ಸ್ ಅನ್ನ ನಾವು ಶಿಫ್ಟ್ ಕೂತ್ಕೊಳ್ಳಿ. ಒಂದೇ ನಿಮಿಷ ಪಾರ್ಕ್ ಆಗಿ ಮಾತಾಡಿದ್ರಲ್ಲ, ನಾವೇನ್ ಮಾತಾಡಿಲ್ಲ. ಕೂತ್ಕೊಳ್ಳಿ. ಆಯ್ತು. ಲಂಗ್ ಸ್ಪೇಸ್ ಬಗ್ಗೆ ನಮಗೆ ಬಹಳಷ್ಟು ನಿಮ್ಮಷ್ಟೇ ಕಾಳಜಿ ನಮಗೂ ಇದೆ. ಇದ್ದಿದ್ರೆ ಯಾಕೆ ಪಾರ್ಕ್ ನ ಮಾಡ್ತಾ ಇದ್ರಿ? ಕಾಳಜಿ ಇದ್ದಿದ್ರೆ, ಕಾಳಜಿ ಐತೆ ಅಂತ ಹೇಳ್ಬಿಟ್ಟು ಪಾರ್ಕ್ಗಳು ಮುಳುಗಿಸೋದ? ಪ್ರಾಜೆಕ್ಟ್ ಮಾಡಿದಾಗ ಅದಕ್ಕೆ ಅನಿವಾರ್ಯವಾಗಿ ಅನಿವಾರ್ಯ ಎಲ್ಲಿ ಬರ್ತದೆ? ನೀವು ಬೇಕು ಅಂತ ಪಾರ್ಕ್ಗಳನ್ನ ಗುರುತು ಮಾಡಿದ್ದೀರಾ, ಬೇಕು ಅಂತ ಪಾರ್ಕ್ಗಳನ್ನ ಗುರುತು ಮಾಡಿರೋದು ನೀವು. ಉಪಮುಖ್ಯಮಂತ್ರಿ ಬಂದು ಉತ್ತರ ಕೊಡ್ತಾರೆ, ಕೊಡ್ಲಿ. ನೀವ್ ಹೇಳಿದ್ರಲ್ಲ, ಸುಮ್ಮನೆ ನಮ್ಮ ಇಷ್ಟಾನುಸಾರ ರೋಡ್ ಎಲ್ ಬೇಕಾದ್ರೂ ತಗೊಂಡೋಗಕ್ ಆಗೋದಿಲ್ಲ, ಎಲ್ ಬೇಕಾದ್ರೂ ನಾವು ಏರ್ಸಕ್ ಆಗೋದಿಲ್ಲ. ಅದಕ್ಕೊಂದು ಸೈಂಟಿಫಿಕ್ ಆಗಿ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ನೋಡ್ ಮಾಡಬೇಕು. ಅದ್ರ ಮಾಡಿದಾಗ ಕೆಲವು ಒಂದು ಸಮಸ್ಯೆಗಳು ಬಂದೇ ಬರ್ತದೆ. ಒಂದು ಏರ್ಪೋರ್ಟ್ ಮಾಡಬೇಕಾದ್ರೆ ನೀವೆಲ್ಲ ಅಕ್ವೈರ್ ಮಾಡಲ್ವಾ ರೈತರ ಭೂಮಿ? ಅವಾಗ ಯಾಕೆ ಅಕ್ವೈರ್ ಮಾಡ್ಬೇಕು ರೈತರ ಭೂಮಿನ? ಮಾಡಬೇಡಿ. ಇದೇ ತರ ಪ್ರತಿಯೊಂದು ಕೂಡ ಒಂದು ವೈಜ್ಞಾನಿಕವಾದ ಚಿಂತನೆ ಇರ್ತದೆ. ಅದನ್ನ ಅಪ್ಲೈ ಮಾಡಿ ಅಲ್ಲಿ ಏನಾದ್ರೂ ನಿಜವಾಗ್ಲೂ ಅವೈಜ್ಞಾನಿಕವಾಗಿದ್ರೆ ತಾವ್ ಹೇಳಿ. ಅವೈಜ್ಞಾನಿಕ ಅಲ್ಲ, ಒಂದೇ ಉತ್ತರ ಕೊಡ್ತೀನಿ. ಮತ್ತೆ ಅವೈಜ್ಞಾನಿಕ ಅಂತಲ್ಲ, ಅದೇನೋ ಮಾರಿ ಕಣ್ಣು ಓರಿ ಮೇಲೆ ಅಂದಂಗೆ ನೀವು ಬಿರಿ ಪಾರ್ಕ್ಗಳ ಮೇಲೆ ಯಾಕೆ ಮಾಡ್ತೀರಾ? ಕೆರೆಗಳನ್ನ ಮಾಡ್ತೀರಾ? ಬೇಕಾದಷ್ಟು ಜಾಗ ಐತಲ್ಲ, ಪ್ರೈವೇಟ್ ಜಾಗಗಳು ಅಕ್ವೈರ್ ಮಾಡಗಳಿ. ಬಿರಿ ಪಾರ್ಕ್ಗಳು, ನೀವು ಕೆರೆಗಳನ್ನ ನೀವು ಅಲ್ಲಿ ಮಾಡಿದ್ರೆ ಎಂಟೈರ್ ಪಾರ್ಕ್ ಹೊರಟೋಗ್ತದೆ, ಕೆರೆ ಹೊರಟೋಗ್ತದೆ. ನೀವು ಅಲ್ಲಿ ಟನಲ್ ರೋಡ್ ಮಾಡ್ಕೊಂಡ್ರೆ ಕೆರೆ ಪಕ್ಕದಲ್ಲಿ ನೀರಲ್ಲಿ ಶೇಖರಣೆ ಆಗ ಸಾಧ್ಯ ಇರ್ತದೆ. ಸಮುದ್ರ ಕೆಳಗಡೆ ನೀವು ಟೆಕ್ನಿಕಲ್ ಆಗಿ ಸಮುದ್ರದ ಕೆಳಗಡೆ ನಮ್ದೇನು ಟನಲ್ ರೋಡ್ಗೆ ವಿರೋಧ ಇಲ್ಲ, ಟನಲ್ ರೋಡ್ಗೆ ವಿರೋಧ ಇಲ್ಲ, ಮಾಡಗಳಿ. ಆದರೆ ಯಾವ ಪಾರ್ಕ್ ಕೆರೆ ಮುಳುಗಿಸ್ಬೇಡಿ. ಅಷ್ಟು